ಇನ್ನೊಂದಮ್ಮ ತರಕಾರಿ ಹೆಚ್ಚಿ ಕೊಡೋಣ ಯಾವ ತಂಗಿ ನೀವ ಕಾಲು ಕುಟ್ಟ ಇದೀವಿ ಬೈಕ್ ಬಿಡಿ ಏನು ನಾವು ಇದ್ದಾವಲ್ಲ ತರಲೆ ಕೊಡು ನಾವು ಮಾತಾಡ್ತೀವಿ ಗಡ ಬಿಡುತ್ತೆ ಅಮ್ಮ ಇಬ್ರುನಾ ಜೀ ಅವರ ತಂಗಿ ನೋಡಿ ಇಲ್ಲಿ ಯಾವುದೇ ಊರು ಯಾವುದೇ ಜಾತಿ ಇರೋದಿಲ್ಲ ಅಂತ ಮಾಡ್ಕೊಂಡ್ರೆ ನಂತ ಪ್ರತಿಯೊಂದು ಜಾತಿ ಪ್ರತಿಯೊಂದು ಇರ್ತದೆ ಅಂದಾದರೆ ಇವತ್ತು ಕ್ಯಾಲೆಂಡರ್ ದಿನ ಯುಗಾದಿ ಹಬ್ಬ ಬರುತ್ತೆ ಅವತ್ತು ಹಂಗಾರೆ ಹಬ್ಬ ಮಾಡೋಣ ಇವತ್ತು ಕ್ಯಾಲೆಂಡರ್ ದಿನ ಅಂತ ಗೊತ್ತಾ ಏನು ಬದಲಾಗೋದಿಲ್ಲ ಏನಪ್ಪ ಏನು ಬದಲಾಗೋದಿಲ್ಲ ಕ್ಯಾಲೆಂಡರ್ ಬದಲಾಗುತ್ತೆ ಇನ್ನು ಜೂನ್ದಲ್ಲಿ ಯಾರು ಕೆಟ್ಟ ಮಾಡ್ದಂಗೆ ಕೆಟ್ಟ ಯೋಚನೆ ಮಾಡ್ದಂಗೆ ಸಾಲ ಮಾಡ್ದಂಗೆ ಬದುಕಿ ಎಷ್ಟು ಬೇಗ ಹೊಸ ವರ್ಷ ಬರುತ್ತೆ ನಾವು ಚೆನ್ನಾಗಿದ್ರೆ ಅದಾ ಯುಗಾದಿ ಹಬ್ಬ ಆಚರಿಸೋಣ ಜೋರಾಗೆ ಈ ಸದ್ಯಕ್ಕೆ ಕ್ಯಾಲೆಂಡರ್ ದಿನ ಶುಭಾಶಯಗಳು ನಿಮಗೆಲ್ಲ ಅದರಲ್ಲೇ ಕ್ಯಾಲೆಂಡರ್ ದಿನ ಮಾತ್ರ ಅದಾ ಏನು ಬದಲಾಗಲ್ಲ ಯಾಕಂದರೆ ಕುಡಿದು ಮಜಾ ಮಾಡಿ ಬಾಟ್ಲಿ ಹಚ್ತೀರ ಅಷ್ಟೇ ರಾತ್ರಿ 12 ಗಂಟೆ ಕೇಕ್ ಕಟ್ ಮಾಡಿ ಕಂಡ್ರಿ ತೊಂದರೆ ಕೊಟ್ಟಿರಿ ಬಿಟ್ಟರೆ ಏನು ಬದಲಾಗಿಲ್ಲ ನೀವು ಅದಾ ಹಂಗಂದ್ರೆ ಅದೇ ಕೇಕ್ ಕಟ್ ಮಾಡಿ ಇದಪ್ಪ ಹೆಣ್ಮಕ್ಳ ಕೇಕ್ ಕಟ್ ಮಾಡಿ ಗಂಡು ಮಕ್ಳು ಬಾಟ್ಲಿ ಎಸ್ಕೊಂಡಿರಿ ಏನು ಬದಲಾಗಿಲ್ಲ ಅದೇ ಬದಲಾಗಿದೆ ರೋಡಾಗ ಬಾಟ್ಲಿ ಬಿದ್ದಿರ್ತವೆ ರೋಡ್ ಜಾಮ್ ಮಾಡ್ತಾರೆ ನೇನು ಎಲ್ಲ ಯಾರು ಹೊಡೆದು ಮಲಗೆ ಎರಡು ಒಂದೇ ಬದಲಾಗಿರೋದು ಇನ್ನೇನು ಬದಲಾಗಿದೆ ದಿನ ಹಂಗೆ ಇರುತ್ತೆ ಕಾಲ ಹಂಗೆ ಇದೆ ಹಾಂ ಬನ್ನಿ ದರ್ಶನ ಮಾಡಿ ಎಲ್ಲ ಅದಾ ಏನು ಒಳ ಬುದ್ಧಿ ಹೇಳ್ಕೊಟ್ಟು ಯಾಕವ ಇನ್ನು ನೋಡಬೇಕು ಅವಳ ಕರೆಸ್ಕೋಬೇಕು ಅನ್ನೋ ಸಲುವಾಗಿ ಇಟ್ಟು ಬಂದಿದೆ. ನಾನು ಬೇಯ ನೋಡಿಲ್ಲ ಈ ಬೈಯಿಂದ ಪ್ರೀತಿ ಇರೋದು ಗೊತ್ತಿಲ್ಲ ಯಾರಿಗೂ. ನೀವು ಬೈತಾ ಇದ್ದೀರಿ ಬಟ್ ಅದು ಯಾವುದಕ್ಕೆ ಅನ್ನೋದು ತಿಳ್ಕೊಳ್ಳೋದಿಲ್ಲ. ಏನು ಬೈತೀವಿ ಏನಕ್ಕೆ ಅಂದ್ರೆ ನಾವಿಂದ ಭಯ ಭಕ್ತಿಂದಿರಿ ದೇವಸ್ಥಾನದಲ್ಲಿ ಬಂದವ್ರಿಗೆ ಒಂದು ಒಳ್ಳೇದಾಗಲಿ ನೀವೇನು ಕೇಳ್ಕೊತೀರೋ ಅದೇ ಮನಸ್ಫೂರ್ತಿಗೆ ಆಯ್ತದೆ ಅಂತಂದರೆ ಆದರೆ ಜನ ನೀವು ಕೋಪ ಅರ್ಥ ಮಾಡ್ಕೊಂಡು ನೋಡ್ತಾರೆ, ಪ್ರೀತಿ ವಿಶ್ವಾಸ ಕಾಳಜಿ ಹೋಯ್ತು. ಹಿಂಗೆ ಜನಕೋಸ್ಕರ ಬೇಡ. ನೀವು ನೋಡೋ ಸರಳ ವ್ಯಕ್ತಿ, ನೀವು ಹಣೆಗೆ ಒಂದು ಕುಂಕುಮ ಇಟ್ಟಿಲ್ಲ, ಒಂದು ಕೈ ಚಿನ್ನದ ಬಳೆ ಇಲ್ಲ, ಕಪ್ಪ ಇಲ್ಲ, ನೀವು ಸರಳ ವ್ಯಕ್ತಿ ಅಂದರೆ ನಂಗೆ ಅವಾಗಲೇ ಗೊತ್ತಾಯ್ತು. ಕುಂಕುಮ ಇಟ್ಟಿರ್ತೀರ ಆದ್ರೆ ನಿಮ್ಮ ಹಣೆಗೆ ಕುಂಕುಮ ಇಲ್ಲ, ದೇವ್ರ ಮುಖ ನೋಡಿದ್ರೆ ನಿಮ್ಮ ಮುಖ ಶಾಂತವಾಯ್ತು. ಆದ್ರೆ ನಿಮ್ಮ ಮಾತೆ ಒಂದು ಹಿತವಚನ ಗುರುಗಳೇ, ಜನಕ್ಕೆಲ್ಲ ಸಾಂತ್ವನ ಹೇಳ್ತಾ ಇದ್ರಲ್ಲ, ದೇವ್ರ ಪ್ರಶ್ನೆ ಕೊಡೋದು ಒಂದೇ, ನೀವು ಹೇಳೋದು ಒಂದೇ. ಅದೆಲ್ಲ ದೇವರಾಟ. ಯಾವ ದೇವ್ರ ನಿಮ್ಮ ಅನ್ನಪೂರ್ಣೇಶ್ವರಿ ನಿಮ್ಮ ದೇವಸ್ಥಾನ ಜನ ಇಂಪ್ರೂವ್ ಆಗಲಿ, 4 ಜನಕ್ಕೆ ಅನ್ನ ಆಗುತ್ತೆ ನೀವು ದೇವಸ್ಥಾನದಲ್ಲಿ. ಯಾವ ಊರಣ್ಣ ನಿಮ್ಮದು? ಹೆಬ್ಬಾಳ ಕೇನಗರ ಚಪ್ಪಡಿ ಹೆಬ್ಬಾಳ. ಒಳ್ಳೆ ಸೇವೆ ಮಾಡ್ತೀರಂತ ನೀವು ನಿಮ್ಮಷ್ಟೇನಿಲ್ಲ, ಏನೋ ನಿಮ್ಮ ಮುಂದೆ ಮತ್ತು ನಾವು ಅಷ್ಟೇ. ಏನು ಬೆಳೀತಮ್ಮ ನೀವು ಯಾವ ಥರ ಒಂದು ಬಂದಾಗ ನಿಮ್ಮ ಊರಿಗೆ ಬರ್ತೀನಿ ಬಂದರೆ ನಿಮ್ಮ ಊರಿಗೆ ಫೋನ್ ಮಾಡಿ ಕಾಲ್ ಮಾಡಿ ನಂಬರ್ ಕೊಟ್ಟಾಗ ಬರ್ತೀನಿ ಒಂದ್ಸರಿ ಸೇವೆ ಚೆನ್ನಾಗಾಗಲಿ ಮಾಡೋಕ್ಕೆ ಸರಿ ಒಂದು ಮೈಗೆ ಅಂತರ ಹಾಕು ಅಮ್ಮಂದ ಅಲ್ಲೊಂದು ಸಣ್ಣ ಸ್ಟಿಕ್ಕರ್ ಅಂದಿತ್ತು ಅದ ನನ್ನ ಆಶೀರ್ವಾದ ಅಮ್ಮನ ಆಶೀರ್ವಾದ ನನ್ನ ಪ್ರೀತಿ ನಿಮ್ಮ ಮೇಲೆ ಯಾವಾಗ 3 ಸಲ ಮಳಿಗೆ ಹೋಗಿ ನೋಡಿದೆ. ಇವಾಗ ನೀವು ನೋಡ್ಬೇಕಂದ್ರೆ ಆ ಥರ ಮಕ್ಕಳಿಗೆ ನೋಡಿದೆ ದೈವಶಕ್ತಿ ಒಂಥರ ಹೊಡಿತಾ ನೋಡೇ ಒಂದು ವರ್ಷದಿಂದ ಮಾಡ್ಕೊಂಡಿದ್ದೆ ಹೋಗ್ಬೇಕು ಹೊಸ ವರ್ಷ ಇವರೆಲ್ಲ ಹೇಳಿದ್ರು ಶಕ್ತಿ ಭಾಳ ಕೊಡ್ತೇನೆ. ಕಷ್ಟ ಆದಾಗೆಲ್ಲ ಕೈ ಹಿಡಿದವ್ ಮಾತ್ರ ಮೊಬೈಲಲ್ಲೇ ಕೇಳ್ಕೊಂಡಿದ್ದೀನಿ. ಈಗ ನಾನು ಒಂದೇ ಕೇಳೋದು, ಈಗ ನಾವು ಸಂಸಾರಕ್ಕೆ ಈಗ ಜೀವನ ಕಾಲ ಇಲ್ಲೋ ಬೇಡ ಮದುವೆಗೆ. ನಮ್ಮ ಮನೆಯವರು ಅಪ್ಪ ಅಮ್ಮ ಇಲ್ಲ, ಸಂಸಾರಕ್ಕೆ ಸಂಸಾರಕ್ಕಾದ್ರೆ ಏನು ಬೇಕು ನಾನು ಮಾಡಿದ್ನಲ್ಲ. ನಾನು ಚಿಕ್ಕ ವರ್ಷ ಒಂದು ವರ್ಷದಲ್ಲಿ ಅಪ್ಪ ಅಮ್ಮ ತೀರೋದು. ಮಾಡೋ ಕೆಲಸಕ್ಕೆ ಯಾವುದೂ ಅಡ್ಡಿ ಬರೋದಿಲ್ಲ. ಸಂಸಾರಕ್ಕೆ ನಾವು ಆದಷ್ಟು ಬೇಗ ಮಾಡ್ತಾನೆ. ಎಲ್ಲದವರು ಒಂದೇ ಆದಷ್ಟು ಬೇಗ ಮದುವೆ ಆಗಲಿ. ಅಂದ್ರೆ ಅವ ನನ್ನ ಮದುವೆನ ಕಂಗಣ ಮಲ್ಲ ಕೊಟ್ಟರೆ ನೀನು ಅನ್ನ ಸಂದರ್ಭ ಏನು ಬೇಕು ಅದೆಲ್ಲ ನಾನು ಇಟ್ಕೊತೀನಿ. ಮದುವೆ ಆಗಬೇಕಂದ ಬೇಡ. ಆಮೇಲೆ ಬರೀ ಸಮೀಕ್ಷೆ ಬೇಡ, ಬರೀ ನನ್ನ ಹೊಗಳ್ಬೇಡ, ನಾನು ಬೈಯೋದು ನೋಡಿ ಬೈತಾ ನಾವು ಅಷ್ಟು ಜನ ಇರೋದು ಅಷ್ಟು ಬೈತೀವಿ. ನೀವು ಇಷ್ಟ ಅಂತ ಹೇಳ್ಬೇಕಾದ್ರೆ ಬೈಬೇಡ. ಬೈದು ಜನ ಬೇಜಾರು ಮಾಡ್ಕೊಂತಾರೆ. ಬೈಯೋರು ಬದುಕಕ್ಕೆ ಇರ್ತಾರೆ, ಅವರು ಹಾಳಾಗಕ್ಕೆ ಇರ್ತಾರೆ ಅಂತ ನಂಬಿದ್ದೀವಿ. ತಿಳ್ಕೊಂಡ್ರೆ ಬರಲಿ. ಆದ್ರೆ ನಿಮ್ಮ ಹತ್ರ ಇಲ್ಲಿ ಏನು ಕಲ್ತೆ ಅಂದರೆ ಇನ್ನೊಬ್ರ ಬಗ್ಗೆ ಮಾತಾಡ್ಬೇಡಿ ಅಂದ್ರಲ್ಲ, ಅದೇ ನಮ್ಗೆ ಭಾಳ ಮಾತಾಡಬಾರ್ದು ಅಲ್ವಾ? ಅದೊಂದು ಕಲ್ತೆ ಇಲ್ಲಿಂದ ನಾನು ಕಂಡರ ಬಗ್ಗೆ ಮಾತಾಡಬಾರ್ದು, ಕಂಡ ಮೇಲೆ ಬಗ್ಗೆ ನೋಡಬಾರ್ದು. ಅವ್ರ ವೈಯಕ್ತಿಕ ವಿಚಾರ ತಲೆ ಹಾಕ್ತಾ ಅವ್ನು ಅವಿವೇಕಿ ಅಂತಾರೆ. ನಿಮ್ಮ ಸೈಡ್ ಇರೋಂಥ ನಡೀಲಿಕ್ಕಂದ ಇರೋ ಅನುಕೂಲ ಆಗಿತ್ತಂದ ಮೈಗೆ ಅನುಕೂಲ ಹಾಕೊಂಡು ಮನೆಗೆ ಕೊಡೋಕ್ಕೆ ತಗೊಂಡಿದ್ದೀನಿ. ಇನ್ನೊಂದು ಕೂತೀನಿ ಬರ್ತೀನಿ. ನಿಮ್ಮ ತಾಯಿ ಹತ್ರ ಹೇಳ್ಕೊಂಡ್ಬಂದು ಸೀರೆ ಕೊಡ್ತೀನಿ. ಇಲ್ಲಿ ಬಂದು ತೀರ್ಥ ನಮ್ಮ ತಾಯಿ ಎಲ್ಲ ನಿಮ್ಮ ತಾಯಿ ಇಬ್ಬರು ತಾಯಿ ತೀರ್ಥ ತಗೊಂಡೋಗಿ ಹಾಕಿದ್ಮೇಲೆ ಈಗ ಬೆಳೆ ಎಲ್ಲ ಕೈ ಹಿಡಿತೈತೆ. ಊರು ಸ್ವಂತ ಊರು ಯಾವುದು ಅಂತ ಅವರು ಬಾವಿಕೆರೆ ಚಿತ್ರದುರ್ಗ. ಇಲ್ಲಿ ಬೆಳೆದಿರೋದು ಕನ್ನಡಿಗೆ ಇಲ್ಲಿ ಲಕ್ಷ್ಮೀಪುರ ನಮ್ಮೂರ ಬಗ್ಗೆ ರೇಟ್ಕಂತ ಮನೆ ನಿಮ್ಮ ಬೆಳೆ ಇನ್ನೂ ಚೆನ್ನಾಗಿ ಬರಲಿ. ಒಟ್ಟು ಅನ್ನ ಸಿಗ್ತೈತೆ ಮನೆಗೆ. ಸೀರೆ ಕೊಡ್ತೀರಿ ಮಗ ನನಗೆ ತಂಗಿ ಅಣ್ಣ ಸೀರೆ ಕೊಡ ಬೇಡ ಅಂದ ಇದು ತಂಗಿ ಸೀರೆ ಕೊಡ್ತಾನೆ. ನಿಮ್ಮಂತ ಪುಣ್ಯ ಹಾಕ್ಬೇಕು ಮತ್ತೆ ಅಲ್ವಾ ನಮ್ಮ ಸುತ್ತ ಅನ್ನ ಇನ್ನು ಹೆಸರೇ ನೀವು ನಿಮಗೇನು ಸನ್ಮಾನ ಮಾಡಲ್ಲ ನಾವು ನಿಮಗೆ ಮಾಡೋದು. ಈಗ ನೀವು ಮೈಸೂರಿಂದ ಬಂದಿರೋರ ಹೂ ಕೊಡೋರು ನೀವೇ ಅಲ್ವಾ? ಎಲ್ಲರೂ ಸೇರಿ ಒಂದು ಕೆಲಸ ಮಾಡೋಣ. ಹೂವಿನ ಹಾಕಿದ್ರೆ ಬಾಡೋಗ್ಬಿಡುತ್ತೆ. ಪ್ರೀತಿಯಾಗ ಒಂದು 90 ಹೊಡೆಯೋಣ. 90 ಡಿಕಾಕ್ಷನ್ ಕಣೋ, ಅದು ಹೋಗ್ಬೇಡ್ರಿ. ಸೀರೆ ಕೊಡ್ತೇವೆ ಮಂಜಪ್ಪ, ಒಂದು ಸೀರೆ ಕೊಡ ಪಾಪರ್ ಬಂದ ಇರಪ್ಪ. ಬನ್ನಿ ಬನ್ನಿ ಬನ್ನಿ. ಇವ್ರು ಲಕ್ಷ್ಮೀಪುರ ಕೊಡ
ಒಳ್ಳೇದಾಗ್ತದವಾ? ಇದು ಏನು ಹೂವು ಕೊಡೋ ಉದ್ದೇಶ ಏನು ನಿಮ್ಗೆ ಒಳ್ಳೇದಾಯ್ತಪ್ಪ? ನನಗೆ ಒಳ್ಳೇದಾಗ ತಿಂಗಿ ಬಾಯ್ಲೆ ಯಾಕಂದ ಈ ಹುಡ್ಕೋ ಮಗಳಿದ್ದಾನ ಅಲ್ಲಿ ಫೋಟೋ ಇಟ್ಕೊಂಡಿದ್ಯಪ್ಪ? ಫೋಟೋ ಇಲ್ಲ, ಮೊಬೈಲಲ್ಲಿ ನೋಡ್ಕೊಂಡಿದ್ದೆ. ಅಲ್ಲಿ ಆಡ್ಕೊಂಡಿರೋದಲ್ಲ ಹಂಗಾಗಿ ನಾವು ಈಗ ಹೊಸ್ದಾಗಿ ಬಂದಿರೋದು ನಮ್ಮ ಹತ್ರ ಏನು ಇರಲಿಲ್ಲ. ಈಗ ಮುಂದೆ ತಗೊಂಡೋಗಿರ್ಬೇಕು, ಬರೀ ತೇರ್ತ ತಗೊಂಡೋಗಿ ಮಾಡ್ಕೊಂಡು ಕೋಳಿ ಫಾರಂ ಹತ್ರ ಬೇಜಾರು ಮಾಡ್ಕೊಡಕ್ಕಂದ ಸಾಮಾನ್ಯವಾಗಿ ಒಂದು ಮಾಡ್ಕೊಡವ ಅಂದ ಕೈ ಮುಖ ಬೇಡವಾಗಿ 3 ದಿನಕ್ಕೆ ಕೋಳಿ ಫಾರಂ ನಮಗೆ. ಅದಕ್ಕೆ ಮುಂಚೆ ಎಲ್ಲ ಓಡಾಡ್ತಿದ್ವಿ. ಅದಕ್ಕೆ ಮುಂಚೆ ತಿರುಗಬಾರ್ದು, ದೇವರೆಲ್ಲ ತಿರುಗಿಬಿಟ್ಟಿವಿ. ಕೊನೆಗೆಲ್ಲೋ ನಮಗೆ ಪರಿಹಾರ ಸಿಗಿರಲಿಲ್ಲ. ಆಯ್ತು ತಗೊಂಡೆ ತೇರ್ತವೋ ನಿಮ್ಮ ಹೇಳ್ಬಿಡ್ತೀನಿ. ಯಾರೈತೆ ಬಡವರಿದ್ದರೆ ಚಂಬಲ್ಲಿ ನೀರು ತೊಗೊಳ್ಳಿ, ತಂಬಿಯಲ್ಲಿ ಒಳಗೆ ಸ್ವಲ್ಪ ಅಮ್ಮನ ತೇರ್ತ ಹಾಕಿ ಸ್ವಲ್ಪ ಕುಂಕುಮ ಕೊಡ್ತಾರೆ, ಅಲ್ಲಿ ಕುಂಕುಮ ತೊಗೊಳ್ಳಿ. 3ನೇ ಹಿಂಗೆ ಇದ್ದಾರೆ ಅಮ್ಮನ ಥರ ಕಷ್ಟ ಬಂದಾಗ ಏನೋ ನೋವಾದಾಗ ಬೇವಿನ ಸೊಪ್ಪಾಗಿ ಅಲ್ಲಾಡಿಸಿ ಚಂಬೊಳಿಕೆ ತುಂಬಿದ ಚಂಬೊಳಿಕೆ ನೀರು ಸ್ವಲ್ಪ ತೇರ್ತ ತುಂಬಿದ ನೀರೊಳಿಕೆ ತುಂಬಿದ ಚಂಬೊಳಿಕೆ ಒಂದು ಸ್ವಲ್ಪ ನೀರು ತೇರ್ತಾಗಿ ಬೇವಿನ ಸೊಪ್ಪು ಅಲ್ಲಾಡ್ಸ್ಕೊಂಡು ಅಮಾವಾಸ್ಯೆ ಮುಂದಿಸ ನೀವು ಒಗ್ಗಕ್ಕಲ್ಲ ಯಾರು ಕಂಡಿರಬಾರ್ದು. ನೀವು ಬಡವ ಆಮೇಲೆ ಬೇಕಾದ್ರೆ ಎಲ್ಲ ಮಾಡ್ಕೊಳ್ಳಂತ ಈಗ ಸದ್ಯಕ್ಕೆ ಒಂದು ಸ್ಟಿಕ್ಕರ್ ಒಂದು ಫೋಟೋ ನಾವು ಫೋಟೋ ಇಟ್ಕೊಂಡು ನೀಟಾಗಿ ಮನೆ ಪೂಜೆ ಮಾಡು. ಅಲ್ಲಿ ಒಂದು ಸ್ಟಿಕ್ಕರ್ ಹಾಕಿ ಅಲ್ಲಿ ಯಾವೊಂದು ಕಂಡಿರಬಾರ್ದು ಈಗ ಇದು 2-3 ಅಮಾವಾಸ್ಯೆ ಒಂದ್ಸರಿ ಹಿಂಗೆ ಹಾಕ್ತಾ ಇರ್ತಾನೆ. ತಂಗಿ ನಿಮ್ಮ ತಾಯಿ ಇದ್ದಾರಪ್ಪ? ಇದು ನಿನಗೆ ತಾಯಿ ತಂಗಿ ನೀವು ಒಳ್ಳೆ ಉದ್ಯೋಗ ಸಿಕ್ಕಲಿ, ವರ್ತಮ ಅನ್ನ ಸಿಕ್ಕಲಿ, ಮತ್ತು 2 ಹೆಣ್ಣು ಹುಷಾರು ನೋಡ್ಕೊಳ್ಳಿ ಮಕ್ಕಳನ್ನ. ಅಂದರೆ ನಾಯಿಗಳು ಹುಷಾರು ಕೋಳಿ ಫಾರಂ ಮತ್ತು ನಾಯಿಗಳು ಮಕ್ಕಳ ಬಗ್ಗೆ ಎಚ್ಚರವಿಲ್ಲ ತೆಗಿಯಲ್ಲ. ಚೆನ್ನಾಗಿ ಮಾಡ್ಕೊಂಡ ಏನು ಮಾಡಬೇಡ, ಚೆನ್ನಾಗಿ ಬರುತ್ತೆ, ಏನು ಕೊಡಬೇಡ. ಒಳ್ಳೆ ಕೋಳಿದಂದು ಬಿಟ್ಟು ಹುಡುಕ್ಬೇಡ ಯಾವ ಅಂತ ನಿಮ್ಮ ಪ್ರೀತಿ ಯಾವ ಸಿಗುತ್ತದು. ಇಂಥವ್ರು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ದ್ರಾಕ್ಷಿ ಹಣ್ಣು ಅವು ಬೆಳೀತಾರಲ್ಲ, ಅವ್ರಿಗೆ ಹೆಂಗೆ ಗೊತ್ತಾ 2 ಕೆಜಿ ದುಡ್ಡು 5 ಕೆಜಿ ದುಡ್ಡು ಸಿಗ್ತಾರಂತೆ. ನಾನು ನಂಬಲ್ಲ. ಆಮೇಲೆ ಕೋಳಿಗಳು ಹಂಗೆ ಕೋಳಿ ಹುಡ್ತಾರೆ ಇಂಥ ತಗೊಂಡು ಕೋಳಿ ತಗೊಂಡು ಕೊಡ್ತಾರೆ. ಮೀನೇ ಬರುತ್ತಮ್ಮ ನನಗೆ ರೋಡ್ಗಳ ಚೀಲ್ಗಟ್ಟಲೆ ಮೀನು ಬರುತ್ತೆ, ಸಮುದ್ರ ಮೀನು ಹಿಡಿತಾರಂತೆ. ನಾನು ನಂಬೋದಿಲ್ಲ. ಕುಂದಾಪುರ ಹುಟ್ಟಿ ಕಡೆ ಮೀನು ಸಿಗಲ್ಲ, ಕೈ ಮುಗಿದ್ರೆ ಒಂದು ಚೀಲನೇ ಮೀನು ತಗೊಂಡೋಗ್ತಾರೆ. ಇದೇ ಹಾಂ ನಂಬಿರೋ ಸತ್ಯ ಇದೆ, ನಮ್ಮಲ್ಲಿ 2 ಇದೆ. ಹಾಂ ಹೇಗೆ ಇದು ಮಾಡ್ತೀವಿ ಈಗ 5 ಮಂದಿರಾ ಏನು ಮಾಡೋಣ? ಟೀ ಕುಡಿಯೋಣ, ಸೀರೆ ಕೊಡೋಣ. ಹಾಂ ಅಮ್ಮ ಇದ್ದಾರಾ? ನೀನು ಹೂ ಕೊಡ್ತೀಯಾ? ನೀವು ಯಾರು ಹೂ ಕೊಡೋದು? ಯಾರು ಕೊಡೋದು? ಎಲ್ಲ ಬಂದಾಗ ಎಲ್ಲರೂ ಸೇರಿ ಎಲ್ಲ ಅಂತಲ್ಲ, ಅವ್ರವ್ರ ಪ್ರೀತಿ ಕೊಟ್ಟು. ನಾನಂತೂ ಪ್ರತಿ ತಿಂಗಳು ಬಂದಾಗೆಲ್ಲ ಕೊಟ್ಟು ಊಟ ಮಾಡ್ತೀವಿ. ದೇವ್ರ ಸೀರೆ ಆಗ್ತದೆ ಜೊತೆಗೆ ಯಾರೋ ಬಂದಿದ್ದಾರೆ 5 ಜನ ಇದ್ದೀರಾ? ಇನ್ನೂ 4 ಕಂಬಿಟ್ಟು ದೇವ್ರ ಸೀರೆ ಆಗ್ತದೆ. ಇವಾಗ 4 ದೇವ್ರ ಸೀರೆ ಕೊಡಲ್ಲ. 4 ಸೀರೆ ಕೊಟ್ಬಿಟ್ಟು ನಿಮ್ಮ ತಾಯಿಗೆ ಕೊಡ್ತೀವಿ, ಆಮೇಲೆ ಲವರಿಗೆ ಕೊಡೋದು ಹೆಂಡತಿ, ಆಮೇಲೆ ತಾಯಿ ದೇವ್ರ ಸೀರೆ ಕೂಡ ಬೇಗ ಸ್ಪೀಡಾಗೆ ಏನು ಹಾಕೊಂಡು ನಾನಲ್ಲಿ ಬಂದಾಗ ನಮಗೆ ಸಹಿತ ಇರಲಿಲ್ಲ. ಇರಲಿಲ್ಲ. ಧರ್ಮಸ್ಥಳದಿಂದ ನೈಟು ಬಂದು ನೀವು ಚಿಕ್ಕಮಂಗ್ಳೂರು ಇದ್ವಿ, ಅಲ್ಲೇ ಎಲ್ಲೇ ತೋರಿಸಿದ್ರಲ್ಲ. 8:30 9 ಗಂಟೆ ಎಲ್ಲೇ ಇದ್ದು ನಾನು ಹೋಗಿದ್ದಾಗ ಎಲ್ಲ ಇಲ್ಲೇ ತೋರಿಸಿ. ನಾನು ಬಂದಾಗ ನನಗೆ ಮನೆ ಸೈಟ್ ಏನು ಇರಲಿಲ್ಲ. ಇಲ್ಲಿ ಬಂದು ಕೈ ಮುಟ್ಟ ಹೋದ್ಮೇಲೆ ಕೈ ತಗೊಂಡೆ. ಪರವಾಗಿಲ್ಲ, ಇವಾಗ ಚೆನ್ನಾಗಿದ್ದೀನಿ. ಮನೆಯನ್ನಕ್ಕೂ ಗ್ಲೂಕೋಸ್ ಹಾಕೋತೀನಿ, ಬೇಸ್ಮೆಂಟ್ ಹಾಕಿದ್ದೀನಿ. ಖಂಡಿತ ನಿಮ್ಮ ತಾಯಿ ದಯವಿಟ್ಟು ಕೊಡಿ, ಅಮ್ಮನ ಬ್ಯಾರಿ ಕೊಡಿ, ನಿಮ್ಮ ತಾಯಿ ಕೊಡಿ. ನೀವು ಯಾರಿಗೆ ಕೊಡ್ತೀರಾ? ಇನ್ನೂ ಮಗ ಬ್ಯಾರಿ ಕೊಡ್ತೀವಿ. ಅವನು ತನ್ನ ಮಗನ ಇಲ್ಲ ಆಮೇಲೆ ಆಮೇಲೆ ನಾನು ಹೇಳ್ಕೊಡಪ್ಪ. ದೇವ್ರ ಸಾರಿ ಬೇಗ ಬೇಗ ಈ ಕೋಳಿಗಳು ಏನು ಬೇಡ, ಬೇಯಲ್ಲ. ಕೋಳಿ ಅವಸ್ಥೆ ಬೇಯೋದಿರಲ್ಲ. ಯಾರಾದರೂ ಕೊಡಂಗಿದೆ ಪ್ರೀತಿ ತಂದು ಕೊಟ್ಟೋಗ್ಬೋದು. ಅದು ನಿಮಗೆ ನಿಮಗೆ ಮಾಡ್ತೀನಿ ಅನ್ನೋದಿಲ್ಲ. ತಾಯಿ ಬಲಿ ಕೊಟ್ಟು ನಾವು ಮಾಡ್ಕೊಂಡು ಹೊಂತೀವಿ, ಅದು ನಿಮಗೆ ಕೊಡೋದಿಲ್ಲ. ಕೋಳಿ ಕೊಡಬೇಕು ಅಂತ ಬೇರೆಡಿಲ್ಲ, ಮಟನ್ ಕಡೆ ಬೇರೆಡಿಲ್ಲ. ಮತ್ತೆ ಅಡ್ಡಿದ್ದಾಗಿ ಕೊಡೋ ಪ್ರೀತಿದೆ ಬಂದು ಕೊಟ್ಟೋಗ್ಬೋದು ಅಷ್ಟೇ. ಅಂತ ಇಲ್ಲಿ ಯಾವುದೋ ಅಥವಾ ವ್ಯವಸ್ಥೆ ಮಾಡೋದು. ಯಾಕಂದರೆ ಕೋಳಿ ಕೊಯ್ತೀರಾ ಅಂದ್ರೆ ಕೋಳಿ ಕೊಯ್ದರೆ ಎಣ್ಣೆ ಮಾಡ್ಬಿಡ್ತಾರೆ, ಬಾಟ್ ಹಾಕ್ತಾರೆ, ಗಲೀಜು ಮಾಡ್ತಾರೆ, ಸಿಲಿಂಡ್ರ್ ಕೊಡಿ ಅಂತಾರೆ, ಸಿಲಿಂಡ್ರ್ ಬಿಟ್ಟಾಕ್ತಾರೆ, ಬಾಗಿಲು ಬಿಟ್ಟಾಕ್ತಾರೆ. ಎಲ್ಲ ಅನುಭವಿಸಿದ್ದಮ್ಮ ನಾವು. ಆಮೇಲೆ ಅಕ್ಕಪಕ್ಕ ಮಂದಿ ಬಾಟ್ ಹಾಕ್ಬಿಡ್ತಾರೆ, ಬಡಬೈಗಳೆಲ್ಲ ಇರ್ತಾರಿಲ್ಲ. ಮಕ್ಕಪಕ್ಕ ಅಥವಾ ಪುಣ್ಯಾಕ್ತಾರೆ ಯಾರು ರೆಡಿ ಮಾಡೋದಿಲ್ಲ. ಇಲ್ಲವನ ನಮ್ಮ ಕೊಡ್ತೀಯಲ್ಲ ಅಮ್ಮ, ಬಾಮ್ಮ ಬಾ ಇಲ್ಲಿ ಬಾಮ್ಮ, ನಾನೇ ಕೊಡ್ತೀನಿ ಅಮ್ಮ. ನನ್ನ ಕೈಯಿಂದ ಕೊಡ್ತೀನಿ ಬಾಮ್ಮ. ನಾನು ಒಳ್ಳೆ ಮಗ ಅಲ್ವ? ನಾನು ಒಳ್ಳೆ ಮಗ, ನನ್ನ ಒಳ್ಳೆ ನೀನು ಈ ಪಾಪ ಲಂಗ ಹೋಗ್ತಿದೆ. ಉಪವಾಸ ಬಾ ಅಂತ ಹೇಳಿಲ್ಲ, ಯಾವ ದೇವರು ಉಪವಾಸ ಬಾ ಅಂತ ಹೇಳಿಲ್ಲ. ಊಟ ಮಾಡ್ಕೊಂಡು ಬನ್ನಿ, ಜಂಬ ಮನೆ ಮನೆ ಬಿಟ್ಟು ಬನ್ನಿ. ನೀರು ಕೊಡ್ತೀನಿ, ನೀರು ಕುಡಿಯಂಗೆಲ್ಲ ಬರಬಾರ್ದಪ್ಪ. ಊಟ ಮಾಡ್ಕೊಂಡು ಬರ್ರಯ್ಯ, ಊಟ ಮಾಡ್ಕೊಂಡು ಬರ್ರಿ. ನಾನು ನನ್ನದು ನನ್ನಿಂದ ಅಹಂಕಾರ ಮನೆ ಬಿಟ್ಟು ಬನ್ನಿ. ಹೋದ ಮತ್ತೆ
ಅಲ್ಲೇ ತಿಂಗಳು ಓಕೆ ಇವ್ರಿಗೆ ಕೇಸರಿ ಬಾತ್ ಹಾಕಿ.